ಕೇರ್ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಯಿಂದ ಮಹತ್ವದ ಕೆಲಸ. ಅಪಘಾತದಲ್ಲಿ ಮೃತಪಟ್ಟ ಕುಟುಂಬಕ್ಕೆ 10 ಲಕ್ಷ ಪರಿಹಾರ. ಕೇರ್ ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ಹಾಗೂ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ವತಿಯಿಂದ ಅಪಘಾತದಲ್ಲಿ ಮೃತಪಟ್ಟ ಕುಟುಂಬಕ್ಕೆ 10 ಲಕ್ಷ ಪರಿಹಾರ ಚೆಕ್ ವಿತರಣೆ ಮಾಡಲಾಯಿತು. ಗುಬ್ಬಿ ತಾಲೂಕಿನ ದೊಡ್ಡನಕುಂಟೆ ಗ್ರಾಮದ ಬೇವಿನ ಗುಡ್ಡಯ್ಯ ಎಂಬುವರು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ಬಿದಿರೆ ಶಾಖೆಯಲ್ಲಿ ಸುಮಾರು 10 ಲಕ್ಷ ಕೃಷಿ ಸಾಲವನ್ನು ಪಡೆದಿದ್ರು. ಅಲ್ಲದೆ ಕೇರ್ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಯಲ್ಲಿ 4,198 ಮೊತ್ತದ ಲೋನ್ ಸುರಕ್ಷಾ ಅಪಘಾತ ವಿಮೆ ಪಡೆದಿದ್ರು. ಆದರೆ ಇತ್ತೀಚೆಗೆ ಬೇವಿನ ಗುಡ್ಡಯ್ಯ ಅವರು ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದು, ಕೇರ್ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಯು ಮೃತರ ಕುಟುಂಬಕ್ಕೆ ಇಂದು 10 ಲಕ್ಷ ಪರಿಹಾರದ ಚೆಕ್ ಅನ್ನು ಹಸ್ತಾಂತರ ಮಾಡಲಾಯಿತು. ಈ ವೇಳೆ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ತುಮಕೂರು ಪ್ರಾದೇಶಿಕ ವ್ಯವಸ್ಥಾಪಕರಾದ ರೂಪೇಶ್ ಕುಮಾರ್ ಮಾತನಾಡಿ, ಲೋನ್ ಸುರಕ್ಷಾ ಹಾಗೂ ಅಪಘಾತ ವಿಮೆ ಸೌಲಭ್ಯವು ನಮ್ಮ ಬ್ಯಾಂಕಿನ ಎಲ್ಲಾ ಶಾಖೆಗಳಲ್ಲಿ ಕೇರ್ ಹೆಲ್ತ್ ಇನ್ಶೂರೆನ್ಸ್ ವತಿಯಿಂದ ಲಭ್ಯವಿದ್ದು, ಎಲ್ಲರೂ ಸಕಾಲದಲ್ಲಿ ಇನ್ಶೂರೆನ್ಸ್ ಮಾಡಿಸಿ ವಿಮಾ ಸೌಲಭ್ಯವನ್ನು ಪಡೆಯಬಹುದಾಗಿದೆ ಎಂದರು. ಕರ್ನಾಟಕ ಬ್ಯಾಂಕ್ ಬಿದಿರೆ ಶಾಖೆಯ ವ್ಯವಸ್ಥಾಪಕರಾದ ಕಿರಣ್ ಮಾತನಾಡಿ, ಎಲ್ಲಾ ಗ್ರಾಹಕರಿಗೂ ವೈಯಕ್ತಿಕ ಅಪಘಾತ ವಿಮೆ ಮಾಡಿಸುವಂತೆ ಮನವಿ ಮಾಡ್ತೇವೆ. ಆದರೆ ಕೆಲವರು ನಿರ್ಲಕ್ಷ್ಯ ತೋರುತ್ತಾರೆ. ಘಟನೆ ನಡೆದ ಬಳಿಕ ನಮ್ಮ ಬಳಿ ಬರ್ತಾರೆ. ಆಗ ನಮ್ಮಿಂದ ಸಹಾಯ ಮಾಡಲು ಆಗಲ್ಲ. ಎಲ್ಲರೂ ಕೇರ್ ಹೆಲ್ತ್ ಅಪಘಾತ ವಿಮೆ ಮಾಡಿಸಲು ಮುಂದಾಗಬೇಕು ಎಂದರು. ಆಮೇಲೆ ಈಗ ಬ್ಯಾಂಕಿಂಗ್ ನಲ್ಲಿ ಸಿಕ್ಕಾಪಟ್ಟೆ ಪ್ರಾಡಕ್ಟ್ ಇದೆ. ಈಗ ನಿಮಗೆ ಅಕೌಂಟ್ ಓಪನ್ ಮಾಡ್ತೀವಿ, ಡಿಪಾಸಿಟ್ ಬಗ್ಗೆ ಹೇಳ್ತೀವಿ, ಕರೆಕ್ಟಾ? ಹೇಳ್ತೀವಿ ದಿಸ್ RD ರೆಕರಿಂಗ್ ಡಿಪಾಸಿಟ್, ತಿಂಗಳಿಗೆ ಎಷ್ಟು ಅಮೌಂಟ್ ಎಷ್ಟು ಸಾಧ್ಯ ಇದೆ ನೀವು ಜಮಾ ಮಾಡಿ ನಿಮಗೆ ಲಂಸಮ್ ಅಮೌಂಟ್ ಸಿಗತ್ತೆ. ಅದೇ ರೀತಿ ಇನ್ಸೂರೆನ್ಸ್ ಬಗ್ಗೆ ಆಬ್ಸರ್ವ್. ಇನ್ಸೂರೆನ್ಸ್ ಯಾಕೆ ಮುಖ್ಯ ಇಲ್ಲ, ಯಾವಾಗಲೂ ನನ್ನ ಅಕೌಂಟ್ NPA ಸುಸ್ತಿ ಆದ್ಮೇಲೆ OPS ಕೊಡ್ತೀವಿ. OPS ಫೆಸಿಲಿಟಿ ಇದೆ. OPS ಮುಖಾಂತರ ಅಕೌಂಟ್ ಸೆಟಲ್ ಮಾಡ್ತೀವಿ. ಅಲ್ಲಿ 50% 60% ರೈತರು ಏನ್ ಹೇಳ್ತಾರೆ, ಸರ್ ಆಸ್ಪತ್ರೆ ಹೋಗಿದ್ದೀವಿ, ಆ ಎಕ್ಸ್ಪೆಂಡಿಚರ್ ಆಗಿದೆ, ಈ ಎಕ್ಸ್ಪೆಂಡಿಚರ್ ಆಗಿದೆ ಹೇಳ್ತಾರೆ. ಬಟ್ ನಾನು ಒಂದು ಮಾತು ಹೇಳ್ತೀವಿ, ನೀವು ಹೆಲ್ತ್ ಇನ್ಸೂರೆನ್ಸ್ ತಗೊಂಡಿದ್ದೀರಾ? ಇಲ್ಲ ಸರ್, ನಮಗೆ ಗೊತ್ತಿಲ್ಲ ಸರ್, ನಾನು ತಗೊಂಡಿಲ್ಲ. ಕರೆಕ್ಟಾ? ಆಮೇಲೆ ಅದೇ ರೀತಿ ಆಕ್ಸಿಡೆಂಟಲ್ ಡೆತ್ ಇನ್ಸೂರೆನ್ಸ್, ಆಮೇಲೆ ಆಕ್ಸಿಡೆಂಟ್ ಆದ್ಮೇಲೆ ನೀವು ಹಾಸ್ಪಿಟಲೈಸ್ ಆಗ್ತೀರಾ, ಅದು ಒಂದು ಇನ್ಸೂರೆನ್ಸ್ ಪಾಲಿಸಿ ಇದೆ. ತುಂಬಾ ಸಣ್ಣ ಪ್ರೀಮಿಯಂ, ವೆರಿ ಲೋ ಸ್ಮಾಲ್ ಪ್ರೀಮಿಯಂ ಅಮೌಂಟ್ ಇದೆ. ವರ್ಷಗೆ ಒಂದ್ಸರಿ ಕಟ್ಟಬೇಕು. ಓಕೆ, ಪಾಲಿಸಿ ಬಗ್ಗೆ ನಾನು ಹೇಳ್ತೀನಿ, ನಾನು ಮಾತಾಡ್ತೀನಿ, ಆಮೇಲೆ ಹೇಳ್ತಾರೆ, ಡೀಟೇಲ್ ಹೇಳ್ತಾರೆ. ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸೊ ಏನಾಗುತ್ತೆ ಸರ್, ಈಗ ನೋಡಿ ಒಂದ್ಸಲ ಮೇಲೆ 1% ಆಕ್ಸಿಡೆಂಟ್ ಆಗ್ಬೋದು, ಅದು ಸರ್ಟಿನಿಟಿ ಇಲ್ಲ. ಬಟ್ ಯಾರಿಗೆ ಆಗತ್ತೆ ಯಾರಿಗೆ ಗೊತ್ತಿಲ್ಲ. ಕರೆಕ್ಟ್? ಯಾರಿಗೆ ಗೊತ್ತಿಲ್ಲ ಸರ್, ಯಾವಾಗ ಏನಾಗುತ್ತೆ. ಏನ್ ಮಾಡ್ಬೇಕು, ಸ್ವಲ್ಪ ಅಮೌಂಟ್ ಸ್ಯಾಕ್ರಿಫೈ ಮಾಡ್ಬೇಕು. ವರ್ಷಕ್ಕೆ ಸ್ವಲ್ಪ ಅಮೌಂಟ್. ಕರೆಕ್ಟ್? 500,000 rupees ಏನಾಗುತ್ತೆ ಸರ್, ಯಾವಾಗ್ಲೂ ಎನಿಥಿಂಗ್ ಆದ್ರೆ ಯಾರಿಗೆ ಹೆಲ್ಪ್ ಬರುತ್ತೆ, ಯಾರಿಗೆ ಹೆಲ್ಪ್ ಸಿಗುತ್ತೆ, ಫ್ಯಾಮಿಲಿಗೆ ಹೆಲ್ಪ್ ಸಿಗುತ್ತೆ. ಎಲ್ಲರೂ ಯಾವ ಬ್ಯಾಂಕಿಗಾರ ಹೋಗಿ ಎಲ್ಲರೂ ಹೋಗಿ ಫಸ್ಟ್ ನೋಡೋದು ಏನಂದ್ರೆ ನಿಮ್ಗೆ ಏನು ಫೆಸಿಲಿಟಿ ಕೊಡ್ಬೋದು ಅಂತ ಇರೋದು. ಅನುಕೂಲ ಆಗಿನ ಒಂದು ಉದ್ದೇಶಕ್ಕೋಸ್ಕರ ಬಿಟ್ಬಿಟ್ರೆ ನಿಮ್ಗೆ ಬೇರೆ ಏನು ತೊಂದರೆ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಬೇರೆ ಏನು ಇರಲ್ಲ. ಹಂಗಿರೋದ್ರಿಂದ ನೀವು ಮೇಡಮ್ ಹೇಳಿದಾಗೆ ಒಂದು ಹೆಲ್ತ್ ಇನ್ಶೂರೆನ್ಸ್, ಒಂದು ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಇದೆಯಲ್ಲ, ಇನ್ನೊಂದು ಮಾಮೂಲು ಜನರಲ್ ಇನ್ಶೂರೆನ್ಸ್. ಈ 3 ಮಾಡಿಸ್ಕೊಂಡಿದ್ರೆ ಈಗ ಎಲ್ಲರೂ ಚೆನ್ನಾಗಿ ಗೊತ್ತು. ನಾವೀಗ ಹಿಂದುದು ಏನಾಗಿರುತ್ತೆ ಗೊತ್ತು, ಮುಂದುದು ಏನಾಗುತ್ತೆ ಯಾರು ಗೊತ್ತಿಲ್ಲ. ಅದು ಗೊತ್ತಿಲ್ಲದೆ ಇರೋದ್ರಿಂದ ಇಷ್ಟೆಲ್ಲ ಕಷ್ಟ. ಈಗ ಚೆನ್ನಾಗಿದೀವಿ, ಇನ್ನೊಂದ್ ಸೆಕೆಂಡಿಗೆ ಗೊತ್ತಿಲ್ಲ. ಈಗ ರಸ್ತೆಯಿಂದ ಒಬ್ಬರನ್ನ ಬೆಳಗ್ಗೆ ಮಾತಾಡ್ಸಿ ಕಳಿಸಿದ್ವಿ, ಮಧ್ಯಾಹ್ನದಲ್ಲಿ ಮೈನ್ ರೋಡಲ್ಲಿ ಆಕ್ಸಿಡೆಂಟ್ ಆಗಿದೆ. ಸೊ ಹಂಗಾರ ಗೊತ್ತಾಗಲ್ಲ. ಈಗ ಅದು ತುಂಬಾ ಆಕ್ಸಿಡೆಂಟ್ಸ್ ನೋಡ್ತೀವಿ ಆ ಸಿರಾ ರೋಡ್. ಸೊ ಹಂಗ್ ನೋಡ್ಕೊಂಡು ಈ ಕಡೆ ನಮ್ಗೆ ಯಾವ್ದು ಮೇನ್ ರೋಡ್ ಇಲ್ಲ, ಅದನ್ನ ಪುಣ್ಯ ಮಾಡಿದ್ವಿ. ಸೊ ಹಂಗಿರೋದ್ರಿಂದ ಮುಂದೆ ನಮ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ಈಗಿನ ಲೈಫ್ ಲೀಡ್ ಮಾಡಬೇಕು ಅಂದ್ರೆ ಮುಂದೆ ನಮ್ ನಂಬ್ಕೊಂಡು ಇರ್ತಾರಲ್ಲ ಜನ, ಅವ್ರಿಗೋಸ್ಕರ ನೀವೇನೋ ಒಂಚೂರು ಮಾಡಿ ಹೋಗ್ಬೇಕು. ಅದಿದ್ದು ಮುಂದೆ ಕಾಪಾಡ್ತಾರೆ. ಸೊ ಹಂಗಾಗಿ ನೀವೆಲ್ಲರೂ ನಿಮ್ಗೆ ಗೊತ್ತಿರೋರಿಗೆ ಹೇಳಿ ಇನ್ಶೂರೆನ್ಸ್ ನ ಮಾಡಿಸಿ. ನಮ್ಮ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಗೊತ್ತಿರೋರಿಗೆ ಬಂದು ಹೇಳೋದು ನಾವಿಲ್ಲಿ, ಅವ್ರು ಹೇಳ್ತಾರೆ ನಾವ್ ಯಾರು ಇರ್ತೀವಿ, ಸೊ ಸಾಯಿ ಇರ್ತಾರೆ, ಚೇತನ್ ಇರ್ತಾರೆ, ಅವ್ರು ಯಾರು ಇರ್ತೀವಿ ಅವ್ರು ಮಾಡಿಸ್ಬೇಕು.
ಇವ್ರಿಗೆ ನಮ್ಗೆ ಈಗ ಏಜಿನ ಮೇಲೆ 12 ರೂಪಾಯಿ 15 ಹಾ. ಅದು ಬರುತ್ತಲ್ಲ ಅದು ಆ ಕಂಪನಿ ಅದು 100% ಬರುತ್ತೆ. ನಮ್ಮ ಅಕೌಂಟ್ ಅಲ್ಲಿ ಕಟ್ಟಾಗ್ತಾ ಇತ್ತು. ಅಯ್ಯೋ ಸರ್, ನನ್ನ ಅಕೌಂಟ್ಗೆ ಅದು ಕಟ್ ಆಗ್ತಾ ಇದೆ. 15 ವರ್ಷ ಆಗೈತೆ ಅದು ಇದು 100% ಬರ್ತದೆ. ಸರ್ ನಮ್ಮ ತಂದೆಯವ್ರದ್ದು ಹಂಗೆ ಕಟ್ಟಾಗ್ತಾ ಇತ್ತು ಏನು ಅದೆಂತ ಇದು ಪಾಸ್ಬುಕ್ ತಗೊಂಬಂದಿನಿ ನಾನು. ಅದು ನೋಡೋಣ. ಯಾವಾಗ ಡೆತ್ ಆಗಿದೆ ಸರ್? ಸರ್ 6 ತಿಂಗಳಾಯ್ತು 6 ತಿಂಗಳು ಆಗಿದೆ. ಫಸ್ಟ್ ಸ್ಟೇಟ್ಮೆಂಟ್ ನೋಡಿ. ಆ ವರ್ಷದಲ್ಲಿ ನಾನು ಇವಾಗ ಕಾನ್ಸೆಪ್ಟ್ ಹೇಳಿದ್ನಲ್ಲ ಇವತ್ತು 25ನೇ ತಾರೀಕು ಮಾಡಿರ್ತೀರಾ ಮುಂದಿನ ವರ್ಷ 25ನೇ ತಾರೀಕು ಲೈವ್ ಅಲ್ಲಿ ಇರುತ್ತೆ ಪಾಲಿಸಿ 21 ಸರಿ ಪಾಸ್ಬುಕ್ ತಗೊಂಬಂದಿ ಸರ್, ನಾಳೆ ಹೋಗಿ ಕೇಳೋಣ. ಪಾಸ್ಬುಕ್ ತಗೊಂಬನ್ನಿ. ಸಿಕ್ಕೋಗುತ್ತೆ. ಹಾಗಿದ್ರೆ ಏನೋ ಹೆಲ್ಪ್ ಮಾಡಿ. ಕೇರ್ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಯ ಏರಿಯಾ ಹೆಡ್ ಆದ ಸಿದ್ದಲಿಂಗೇಶ್ ಅವರು ಮಾತನಾಡಿ, ಎಲ್ಲ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಗ್ರಾಹಕರು ನಮ್ಮ ವಿಮಾ ಸೌಲಭ್ಯಗಳಾದ ಲೋನ್ ಸುರಕ್ಷಾ, ಅಪಘಾತ ವಿಮೆ ಹಾಗೂ ಆರೋಗ್ಯ ವಿಮೆ ಮಾಡಿಸಿಕೊಂಡು ಉಪಯೋಗ ಪಡೆದುಕೊಳ್ಳಿ ಎಂದರು. ನಾನು ಲಾಸ್ಟ್ ಮಂತ್ ಬಂದಾಗ ಐ ಥಿಂಕ್ ಚೇತನ್ ಸರ್ ನನಗೆ ಹೇಳಿದ್ರು ಕ್ಲೈಮು ಡಿಲೇ ಆಗ್ತಿದೆ, ಡಿಲೇ ಮಾಡ್ಕೊಡು. ಪ್ರತಿಯೊಬ್ಬರು ಸಮೇತ ಕಸ್ಟಮರ್ ಕಾಲ್ ಮಾಡ್ತಾ ಇಲ್ಲ, ಬಟ್ ಬ್ರಾಂಚ್ ಇಂದ ನಮಗೆ ಬಿಟ್ಟಿಲ್ಲ ಸರ್. ಅಂದ್ರೆ ಪ್ರತಿ ವಾರ ಸರ್ ಕ್ಲೈಮ್ ಏನಾಯ್ತು ಯಾಕೆ ಬಂದಿಲ್ಲ ಕ್ಲೈಮ್ ಆಗ್ತದೆ. ಬಟ್ ಏನೋ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇಂದ ಕ್ಲೈಮ್ ಒಂದ್ ಸ್ವಲ್ಪ ಕೊಟ್ಟರೆ ಡಿಲೇ ಆಗಿರೋದು ಬಿಟ್ರೆ 3 ತಿಂಗಳು ಐ ಥಿಂಕ್ ಆಗಿದೆ ಅಂತ ಅನ್ಕೊಳ್ತೀನಿ. ಡಿಲೇ ಆಗಿರೋ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಕೊಟ್ಟಿರೋದು ಬಿಟ್ರೆ ಈ ಸೆಟಲ್ ಎಂಟೈರ್ ಟೆನ್ ಏನಾಗಿದೆ ಇದರಲ್ಲಿ ಲೋನ್ ಅಲ್ಲಿ ಅಂತಂದ್ರೆ ಸರ್, ಲೋನ್ ತಗೊಂಡಿದ್ದಾರೆ ಕಸ್ಟಮರ್ 10 lakh rupees. 10 lakh rupees ಗೆ 2 ವರ್ಷಕ್ಕೆ 4,200 ರೂಪಾಯಿ ಅಂತ ಅನ್ಕೊಳ್ಳೋಣ. 4,200 ರೂಪಾಯಿ ಪೇ ಮಾಡಿದ್ದಾರೆ. ಆಕ್ಸಿಡೆಂಟ್ ಅಲ್ಲಿ ತೀರೋಗಿದ್ದಾರೆ. ಆಕ್ಸಿಡೆಂಟ್ ಅಲ್ಲಿ ತೀರೋದಾಗ ಸಾರಿ ಅವ್ರಿಗೆ ಏನಾಗಿದೆ, ಈಗ ಯಾರ್ಯಾರು ನಾವು ಬ್ಯಾಂಕಿಂದ ಬಿಡಲ್ಲ, ಅಕಸ್ಮಾತ್ ಏನೋ OTS ಏನೋ ಮಾಡ್ಕೋತಿರ್ಬೋದು, ಕೋರ್ಟ್ ಮುಖಾಂತರ ರಿಕವರಿ ಮಾಡೇ ಮಾಡ್ತಾರೆ. ಅಂತ ಸಿಚುವೇಶನ್ ಅಲ್ಲಿ ಏನಾಗಿದೆ ಅಂತಂದ್ರೆ ಕೇರ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಸಹಯೋಗದಲ್ಲಿ ಕೇರ್ ಅಂತ ಟೈಅಪ್ ಇದೆ. ಇದ್ರ ಮುಖಾಂತರ ನಾವೇನ್ ಮಾಡಿದೀವಿ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಆಗಿರುವಂತಹ ಒಂದು ಕಸ್ಟಮರ್ಗೆ ಕೇರ್ ಇಂದ ಕ್ಲೈಮ್ ಸೆಟಲ್ ಮಾಡಿದೀವಿ. ತುಂಬಾ ಪ್ರೌಡ್ ಫೀಲ್ ಇದೆ. ಅಂದ್ರೆ ಆ ಫ್ಯಾಮಿಲಿಗೆ ಏನ್ ಫೈನಾನ್ಷಿಯಲಿ ಸರ್ಟನ್ಸ್ ಏನಿತ್ತು ಅದನ್ನ ನಾವು ಸ್ವಲ್ಪನಾದ್ರೂ ಫುಲ್ಫಿಲ್ ಮಾಡಿದೀವಿ ಅಂತ ಅನ್ಕೋತೀವಿ. ಬಟ್ ಅದು ಲಾಸಸ್ ಏನು ಅಂತ ನನಗೆ ಗೊತ್ತಿಲ್ಲ ಸಾರಿ. ಮತ್ತೆ ಪ್ರಾಡಕ್ಟ್ ಬಗ್ಗೆ ಸರ್, ಪ್ರಾಡಕ್ಟ್ ಅಲ್ಲಿ ಏನಾಗುತ್ತೆ ಅಂತ ಸರ್ ಹೇಳ್ತೀರಾ, ಲೋನ್ ಮಾಡ್ಬೇಕಾದ್ರೆ ಮ್ಯಾನೇಜರ್ ಹೇಳ್ತಾರೆ ಸರ್, ಅವ್ರ ಲೋನ್ ಆಫೀಸರ್ ಹೇಳ್ತಾರೆ ಅವ್ರು ಇನ್ಶೂರೆನ್ಸ್ ಮಾಡಿಸಿ ಸರ್ ಅಂತ ಹೇಳ್ತಾರೆ. ಯಾರೇ ಲೋನ್ ತಗೊಳಕ್ ಬಂದವ್ರಿಗೆ ಏನ್ ಅನ್ಸುತ್ತೆ ಅಂತಂದ್ರೆ ನಮ್ಗೆ ಯಾಕೆ ಬೇಕು ಸರ್, ಬೇಡ ಸರ್, ನಮಗೆ ನಾವೇನ್ ಪ್ಲಾನ್ ಮಾಡ್ಕೊಂಡು ಬಂದಿರ್ತೀವಿ, ನಮ್ಗೆ 2 ಲಕ್ಷ ದುಡ್ಡು ಬೇಕು, ನಾನೊಂದು ವೇಳೆ ಬಂದಿದ್ದೀನಿ, ನಮ್ಗೆ 2 ಲಕ್ಷ ದುಡ್ಡು ಬೇಕು, ನಮ್ಗೆ 2 ಲಕ್ಷ ಬೇಕೇ ಬೇಕು, ನೀವು ಅದರಲ್ಲಿ ನೀವು 900 ರೂಪಾಯಿ ಇನ್ಶೂರೆನ್ಸ್ ಕಟ್ ಮಾಡ್ತೀರಾ ಅಂದ್ರೆ ಬೇಡ ಸರ್. ಹೌದಲ್ವಾ ಸರ್? ಖಂಡಿತ ಇಲ್ಲ. ನಾನಾದ್ರೂ ಅದನ್ನೇ ಅಂತೀನಿ. ಬಟ್ ಇನ್ಶೂರೆನ್ಸ್ ಕಂಟಿಗೆ ಬಂದ್ರೆ ನನಗೆ ಅನಿಸ್ತಿರೋದು ಪ್ರತಿಯೊಂದು ಇನ್ಶೂರೆನ್ಸ್ ಏನೇ ನಾನು ಲೋನ್ ತಗೊಂಡಿದ್ದೀನೋ ಇನ್ನು ಈ ವೇಳೆ ಅಪಘಾತದಲ್ಲಿ ಮೃತಪಟ್ಟಿದ್ದ ಬೇವಿನ ಗುಡ್ಡಯ್ಯ ಅವರ ಕುಟುಂಬ ಪರಿಹಾರದ ಚೆಕ್ ಪಡೆದಿದ್ದಕ್ಕೆ ಸಂತಸ ವ್ಯಕ್ತಪಡಿಸಿದ್ರು. ಅಲ್ಲದೆ ಕೇರ್ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗೆ ಅಭಿನಂದನೆ ಸಲ್ಲಿಸಿದ್ರು. ನನ್ನ ಹೆಸರು ರಾಜೇಶ್ ಅಂತ ಹೇಳಿ, ನನ್ನ ತಂದೆಯವರಾದ ಬೇವಿನಗುಡ್ಡೆಯವರು ಬಿದಿರೆ ಶಾಖೆಯಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಆದಂಥ ಬಿದಿರೆ ಶಾಖೆಯಲ್ಲಿ 10 ಲಕ್ಷ ಕೃಷಿ ಸಾಲಗಳನ್ನು ಪಡೆದಿರುತ್ತಾರೆ. ಮತ್ತು ಕೇರ್ ಹೆಲ್ತ್ ಇನ್ಶೂರೆನ್ಸಿಂದ ಲೋನ್ ಸುರಕ್ಷಾ ಎಂದು ಇದನ್ನು ತೊಗೊಂಡಿರ್ತಾರೆ, ಸಾಲ ತೊಗೊಂಡಿರ್ತಾರೆ. ಹಾಗಾಗಿ ನಮಗೆ ಅಪಘಾತದಲ್ಲಿ ನಮ್ಮ ತಂದೆಯವರು ತೀರಿಕೊಂಡಿರ್ತಾರೆ. ನಮಗೆ 10 ಲಕ್ಷ ರೂಪಾಯಿಗಳು ವಿಮೆನ ಕೇರ್ ಹೆಲ್ತ್ ಇನ್ಶೂರೆನ್ಸಿಂದ ನಮಗೆ ಮ್ಯಾನೇಜರ್ ಸಾಹೇಬರು ಕೊಡಿಸಿರ್ತಾರೆ. ಇನ್ನು ಕಾರ್ಯಕ್ರಮದಲ್ಲಿ ಅಪಘಾತದಲ್ಲಿ ಮೃತಪಟ್ಟಿದ್ದ ಬೇವಿನಗುಡ್ಡಯ್ಯ ಅವರ ಪತ್ನಿ ಲಕ್ಷ್ಮೀದೇವಮ್ಮ, ಪುತ್ರರಾದ ರಾಜೇಶ್ ಹಾಗೂ ಬ್ಯಾಂಕ್ನ ಚೇತನ್ ಯಾದವ್, ಸಾಹೇಲ್, ದುರ್ಗಪ್ರಸಾದ್, ಗೋಪಾಲ್ ಹಾಗೂ ತುಮಕೂರು ಕಚೇರಿಯ ನೋಡಲ್ ಅಧಿಕಾರಿಯಾದ ಅರ್ಚನಾ ಸೇರಿ ಬಿದರೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಗುಬ್ಬಿ.